ಸಿಂಗಪುರ ಕನ್ನಡಿಗರಿಗೆ ನಮಸ್ಕಾರ. ದಾಸರೆಂದರೆ ಪುರಂದರದಾಸರಯ್ಯ. 1484ರಲ್ಲಿ ವರದಪ್ಪ ನಾಯಕ ಮತ್ತು ಲೀಲಾವತಿಯವರ ಏಕೈಕ ಪುತ್ರರಾಗಿ ಜನಿಸಿದಂಥವರು ಪುರಂದರದಾಸರು. ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಅಂತ. ಇವರಿಗೆ ನವಕೋಟಿ ನಾರಾಯಣ ಅನ್ನೋ ಬಿರುದು ಕೂಡ ಇತ್ತು. ಶ್ರೀನಿವಾಸ ನಾಯಕರ ಜೀವನದಲ್ಲಿ ನಡೆದ ಪವಾಡ ಸದೃಶ ಘಟನೆಯಿಂದ ಜ್ಞಾನೋದಯ ಉಂಟಾಗಿ ಆತ ತನ್ನ ಸಂಪತ್ತನ್ನೆಲ್ಲ ತ್ಯಜಿಸಿ ಅಲೆಮಾರಿ ಜೀವನವನ್ನು ನಡೆಸಕ್ಕೆ ಪ್ರಾರಂಭಿಸ್ತಾರೆ. ಸರಳ ಕನ್ನಡ ಕೀರ್ತನೆಗಳ ಮೂಲಕ ಜನಸಾಮಾನ್ಯರಿಗೆ ವೇದ ಉಪನಿಷತ್ತುಗಳ ಸಾರವನ್ನು ಉಣಬಡಿಸಿದವರು ಪುರಂದರದಾಸರು. ಮಾಯ ಮಾಳವ ಗೌಳ ರಾಗವನ್ನು ಪರಿಚಯಿಸಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಲಿಕೆಗೆ ಭದ್ರ ಬುನಾದಿಯನ್ನು ಹಾಕಿದಂಥವರು ಪುರಂದರದಾಸರು. ತಮ್ಮ ಕೃತಿಗಳ ಮೂಲಕ ಭಾವ ರಾಗ ಲಯಗಳ ಸುಂದರ ಸಮ್ಮಿಲನ ಮಾಡಿದಂಥವರು ಪುರಂದರದಾಸರು. ಇವರಿಗೆ ಕರ್ನಾಟಕ ಸಂಗೀತದ ಪಿತಾಮಹರೆಂದೇ ಬಿರುದಿದೆ. ವಿಜಯನಗರ ಸಾಮ್ರಾಜ್ಯದ ಉದ್ದಗರಗಳಲ್ಲಿ ಓಡಾಡಿ ಸಾವಿರಾರು ಕೃತಿಗಳನ್ನು ರಚಿಸಿ ಅದಕ್ಕೆ ಸಂಗೀತವನ್ನು ನೀಡಿ ಹಾಡಿದಂತಹ ಪುರಂದರದಾಸರು ತಮ್ಮ ಕೊನೆಯ ದಿನಗಳನ್ನು ಹಂಪಿಯಲ್ಲಿ ಕಳೀತಾರೆ. ಕನ್ನಡ ಸಾಹಿತ್ಯ ಮತ್ತು ಸಂಗೀತಕ್ಕೆ ಪುರಂದರದಾಸರ ಕೊಡುಗೆ ಅಪಾರವಾದಂಥದ್ದು. ಪುರಂದರದಾಸರ ಆರಾಧನೆಯನ್ನು ಕನ್ನಡಿಗರು ವಿಶ್ವದ ಎಲ್ಲೆಡೆಯಲ್ಲಿ ಕೂಡ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ಸಿಂಗಪುರದಲ್ಲೂ ಕೂಡ ಪುರಂದರದಾಸರ ಆರಾಧನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 5ರಂದು ಕನ್ನಡ ಸಂಘ ಅಂದರೆ ಸಿಂಗಾರ ಶ್ರೀ ಸೆಂಪಗ ವಿನಾಯಕರ್ ದೇವಸ್ಥಾನದಲ್ಲಿ ಪುರಂದರ ನಮನ 2012ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನಿಮ್ಮ ಕುಟುಂಬವನ್ನು ಕರೆತನ್ನಿ. ಸ್ಥಳ ಮತ್ತು ಸಮಯ ನಿಮ್ಮ ಪರದೆಯ ಮುಂದೆ. ಧನ್ಯವಾದಗಳು.